ಬೇಬಿ ಕಾಲ್ ಮಾಡಿದೀನಿ ಗೈಸ್. ಹ್ಮ್ ಏನ್ ಹೇಳ್ತಾ ಇದೆ ಅಂದ್ರೆ ನನ್ನ ಬೇಬಿ ಮಮ್ಮಿ ನಾವು ಹೋಗ್ತಾ ಇರೋ ಕ್ರೂಸ್ ಸೆಲೆಕ್ಟ್ ಮಾಡಿದ್ಕಿಂತ ಚೆನ್ನಾಗೇ ಐತೆ. ಹಿಂಗು ನಾನು ಹೋಗ್ಬಿಟ್ಟು ವಾಪಸ್ ನಾನು ಹೋಗ್ತೀನಿ ಕ್ರೂಸ್ಗೆ ಅಂದ್ರೆ ಯಾರು ಪರವಾಗಿಲ್ಲ ಕುತ್ಕೋ ಅನ್ಕೊಂಡು ಕೂರ್ಸ್ಕೊಂತಾರೆ ಗೈಸ್. ನೀವು ಆಫ್ರಿಕನ್ ಪೆಂಗ್ವಿನ್ಸ್ ನೋಡಿದ್ದೀರಾ? ನೋಡಿ ನಾವು ತೋರಿಸ್ತೀವಿ ಇಲ್ಲಿ ಪೆಂಗ್ವಿನ್ನ. ನೋಡಿ ಅಲ್ಲವ್ರೆ ಬದರಣ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದಂಗಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಲಂಕಾವಿಲಿ ಗೈಸ್. ಲಂಕಾವಿ ಪ್ಯಾರಡೇ ಅನ್ನೋ ಒಂದು ಮಾಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಂಡಿಯಾಗೆ ಹೋಗೋಕ್ಕಿಂತ ಮುಂಚೆ ಒಂದು ಅಷ್ಟು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಮಾಲಿಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತಿನ ದಿನಚರಿ ಏನೇನಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಒಂದು ಕ್ರೂಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಅಲ್ಲಿ ಏನೇನಿರುತ್ತೆ, ಹೆಂಗಿರುತ್ತೆ ಅಂತೆಲ್ಲ ಕಂಪ್ಲೀಟ್ ವಾಟರ್ ಗೇಮ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಏನೇನು ಶಾಪ್ ಮಾಡ್ತೀವಿ ಅಂತ ನೋಡೋಣ. ಈಗ ನಾವು 3 ಸ್ಲಿಪ್ಪರ್ಸ್ ತೊಗೊಂಡಿದ್ದೀವಿ. ಇದು ನಾನು ತಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ಅಷ್ಟೇ. ಬ್ರ್ಯಾಂಡ್ ವಿನ್ಸಿ ಅಂತ ಏನೋ ಇದೆ. ಇದಕ್ಕೆ ಇದು 2200 ಏನೋ. ಇದು ಆಫರಲ್ಲಿ ಜಸ್ಟ್ 250 ರುಪೀಸ್. 250 ರೂಪಾಯಿ ಇಂಡಿಯನ್ ಕರೆನ್ಸಿ. ಇದು 750. 750 ಯಾವುದು 29 ರಿಂಗ್. ಪರವಾಗಿಲ್ಲ, ಇದು 10 ರಿಂಗ್. ವರ್ತ್ ಇದೆ. ಕ್ವಾಲಿಟಿ ಚೆನ್ನಾಗಿದೆಯಾ? ನನಗೆ ಕಂಫರ್ಟಬಲ್ ಆಗಿದೆ. ನಮ್ಮ ಯಜಮಾನರು ತಗೋ ಅಂತ ಕೊಡಿಸಿದ್ದಾರೆ. ಮಾಲಲ್ಲಿ ಎಲ್ಲ ಐಟಮ್ಸು ಡ್ಯೂಟಿ ಫ್ರೀ ಅಂತ ಇದೆ. ಬಟ್ ಕಾಸ್ಟ್ ಮಾತ್ರ ನಮಗೇನೋ ಅಷ್ಟು ಕಡಿಮೆ ಅಂತ ಅನಿಸ್ತಾ ಇಲ್ಲ. ಎಲ್ಲ ಬ್ರ್ಯಾಂಡ್ಸು ಇದೆ. ಬಟ್ ಆನ್ಲೈನಲ್ಲಿ ನಾವು ಚೆಕ್ ಮಾಡಿದ್ರೆ ಸೇಮ್ ಟು ಸೇಮ್ ಅಷ್ಟೇ ಕಾಸ್ಟ್ ಇದೆ ಅಂತ ಅನಿಸ್ತಾ ಇದೆ. ಎಲ್ಲ ಬ್ರ್ಯಾಂಡ್ಸು ಇದೆ, ಬಟ್ ಕಾಸ್ಟ್ ಕಡಿಮೆ ಇಲ್ಲ ಗೈಸ್. ಇವತ್ತು ಕೂಡ ನಾವು ಮಲೇಷ್ಯಾದಲ್ಲಿ ಕಾವು ಅನ್ನೋ ಒಂದು ಸಿಟಿಲಿ ಬಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಥಾಲಿ ತಿಂತಿದ್ದೀವಿ ಗೈಸ್. ಬೆಸ್ಟ್ ಪಾರ್ಟ್ ಏನು ಅಂತಂದರೆ ನಾವು ಮಲೇಷ್ಯನ್ ಫುಡ್ನೇ ಟ್ರೈ ಮಾಡಲಿಲ್ಲ ಗೈಸ್. ಏನಕ್ಕೆ ಅಂತಂದರೆ ಹೌದು, ಏನಕ್ಕೆ ಅಂತಾರೆ ಇಂಡಿಯನ್ದೇ ಚೆನ್ನಾಗಿ ಸಿಗ್ತಾಯಿತ್ತಲ್ಲ, ಅದಕ್ಕೆ ತುಂಬ ಊಟ ಮಾಡ್ಕೊಂಡು ಈಗ ನೆಕ್ಸ್ಟು ಅಕ್ವೇರಿಯಮ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಕ್ವೇರಿಯಮಲ್ಲಿ ಒಳ್ಳೊಳ್ಳೆ ಫಿಶ್, ಒಳ್ಳೊಳ್ಳೆ ಪ್ರಾಣಿಗಳಿದೆ ಅಂತೆ. ಪ್ರಾಣಿ ಅಂತಂದರೆ ಸಮುದ್ರದ್ದು. ಲಂಕಾವಿಲಿರುವ ಅಕ್ವೇರಿಯಂ, ಬಿಗ್ ಅಕ್ವೇರಿಯಂಗೆ ಬಂದಿದ್ದೀವಿ. ನೋಡಿ ಒಳಗಡೆ ವಾಟರ್ ವರ್ಲ್ಡ್ ಅಕ್ವೇರಿಯಂ. ಎಸ್, ಇಷ್ಟೊಂದು ಫಿಶ್ಗಳಿದೆ, ಬಟ್ ಅದ್ರದ್ದು ಹೆಸರುಗಳೆಲ್ಲ ಏನೂ ಗೊತ್ತಿಲ್ಲ ಗೈಸ್. ಇದೊಂದು ಗೊತ್ತು ನಮಗೆ, ಟಾಟೈಸ್. ನಾವು ಅದನ್ನು ಟ್ಯಾಂಕಲ್ಲೆಲ್ಲ ಸಾಕ್ತಾ ಇದ್ದೋ ನಮ್ಮ ಮನೆಗಳಲ್ಲಿ ಗೈಸ್. ಇದು ನೋಡಿ, ಟಿಕೆಟ್ 4 ಜನಕ್ಕೆ ಒಬ್ರಿಗೆ ಎಷ್ಟು ಬೀಳುತ್ತಂದ್ರೆ 1,500 ರೂಪಾಯಿ. ಟೋಟಲ್ 6,000. ಒಬ್ರಿಗೆ 1,500 ಅಂದರೆ ನಾವು 4 ಜನ ಇದ್ದೀವಿ, 6,000 ಆಯ್ತು. ಅಂಥದ್ದೊಳಗಡೆ ಏನಿದೆ ಬನ್ನಿ ನೋಡುವ. ಮೇಲ್ಗಡೆ ಎಲ್ಲ ಏನೋ ಪ್ರಾಣಿಗಳೆಲ್ಲ ಕಿರ್ಸ್ತಾವೆ, ಬಟ್ ನೋಡುವ ಏನಿದೆ ಅಂತ. ನಮ್ಮ ನಿಶಾ ರವೀಂದ್ರ ಅವರು ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ ಗೈಸ್. ಸುಸ್ತಾಗ್ತಾ ಇದೆ, ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ವೆಲ್ಕಮ್ ಟು ಅವರ್ ಹೋಮ್. ಎಸ್ ನೋಡಿ ಗೈಸ್, ಈ ಥರ ಸ್ಕ್ಯಾನ್ ಇರುತ್ತೆ. ಸ್ಕ್ಯಾನ್ನ ಇಲ್ಲಿ ಸ್ಕ್ಯಾನ್ ಮಾಡಿ ನೋಡಿ. ನಮ್ಮ ಕಡೆ ಕರಿ ಕಪ್ಪೆ ನೋಡಿರ್ತೀರಾ, ಇಲ್ಲಿ ಯೆಲ್ಲೋ ಕಲರ್ ಕಪ್ಪೆ. ಹಾಂ, ಆ ಥರ ಇಲ್ವಾ? ಈ ಥರ ಐತೆ ಅಂತ ಹೇಳ್ತಾಳೆ ಗೈಸ್. ನೋಡಿ ಸ್ನೇಕು. ಓ ಬಾ ಮುಂದೆ ಇಲ್ಲಿ ಬಾ ಬೇಗ. ನಾನು ಬರಲ್ಲ. ನಿಶಾ, ಏನ್ ನೀನೇನು ಇಲ್ಲಿ? ಅಲ್ಲಿ ಅಲ್ಲಿ ವಾವ್, ಅವಳ ಕಾಲ ಹಂಗೆ ಗೈಸ್ ಇರೋದು. ಕಮೆಂಟ್ ಹಾಕಿದ್ರು. ಒಂದು ಕಾಲ ಐತೆ, ಹಾಂ 2 ಐತೆ, ಒಂದು ಎತ್ಕೊಂಡು ನಿಂತೈತೇನೋ. ಇನ್ಸೈಡ್ ಆಫ್ ದಿ ಅಕ್ವೇರಿಯಂ ಈ ಥರ ಇದೆ. ಕಪ್ಪು ಕೋಳಿ, ವೈಟ್ ಫಿಶ್. ಇದು ಏನು ಇದರ ಹೆಸರು ಅಂತಂದರೆ ಟ್ರಾಪಿಕೋಲಾ ಗಾರ್. ಮೊಟ್ಟೆಗಳು ಇದ್ದಂಗೆ ಐತೆ ಗೈಸ್. ನೀವು ಆಫ್ರಿಕನ್ ಪೆಂಗ್ವಿನ್ಸ್ ನೋಡಿದ್ದೀರಾ? ನೋಡಿ ನಾವು ತೋರಿಸ್ತೀವಿ ಇಲ್ಲಿ ಪೆಂಗ್ವಿನ್ನ. ಎಷ್ಟು ಜಾಸ್ತಿ ಪೆಂಗ್ವಿನ್ಗಳಿದೆ ನೋಡಿ. 2 to 5 kgs ಅಷ್ಟೇ ಅಂತ ಗ್ರೋ ಆಗೋದು. ಆಮೇಲೆ ಇದು ಅಂಡರ್ ವಾಟರಲ್ಲಿ 2.5 ನಿಮಿಷದವರೆಗೂ ಬ್ರೆತ್ನ ಹೋಲ್ಡ್ ಮಾಡಿ ಇರುತ್ತಂತೆ ಗೈಸ್. ರೇರ್. ನಮ್ಮ ಕಡೆ ಇಂಡಿಯಾದಲ್ಲೆಲ್ಲ ಸಿಗೋದೇ ಇಲ್ಲ ಅಲ್ವಾ? ಇರುತ್ತಾ? ಇರಲ್ಲ. ಅಲ್ಲೂ ಪೆಂಗ್ವಿನ್ಸು, ಆ್ಯಂಡ್ ಇಲ್ಲೂ ಕೂಡ ಅದೇ ಪೆಂಗ್ವಿನ್ಸ್. ಒಳಗಡೆ ಬಂಡೆಗಳನ್ನ ಹಾಕ್ಬಿಟ್ಟಿದ್ದಾರೆ ಗೈಸ್. ಮಾತಾಡ್ಸೋಣ, ಒಂದು ಪೆಂಗ್ವಿನ್ನ ಮಾತಾಡ್ಸೋಣ. ಹಲೋ ಹಲೋ, ಓಯ್ ಹಲೋ. ಮಾತಾಡ್ತಾ ಇಲ್ಲ ಗೈಸ್.
No ಎಷ್ಟು light. There is no light, no? ನಿಶಾ That's why ಒಳಗೆ it's not looking good. ಗಾಬರಿ. ಇಷ್ಟೇ ಗೈಸ್, ಇಷ್ಟೇನಾ? ಇಲ್ಲೊಂದು ಫೋಟೋ ತೆಗೆಸ್ಕೋಬೋದು. ಕಮ್ ಕಮ್ ಕಮ್. ನನ್ನ ಬೇಬಿಗೆ ಕಾಲ್ ಮಾಡಿದ್ದೀನಿ ಗೈಸ್. ಹ್ಞೂ ಏನು ಹೇಳ್ತಾ ಇದೆ ಅಂದರೆ ನನ್ನ ಬೇಬಿ ಮಮ್ಮಿ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಬೇಗ ಊಟ ಹಾಕಿ ಅಂತ ಕೇಳ್ತಾ ಇದೆ. ಓಕೆ 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 ಚಿನ್ನ, ಆಯ್ತು. ಈಗ ಇನ್ನೇನು 4300. ಆಗುತ್ತೆ, ಇನ್ನು 1 ಅವರಲ್ಲಿ ನಿಮ್ಗೆ ಊಟ ಕೊಡ್ತೀನಿ, ಓಕೆನಾ? ಓಕೆ ಹಳೇದು ಓಕೆ. ಎಷ್ಟು ಪುರಾತನವಾದ ಇದು ಐನ್ ಬಾಕ್ಸ್ ಇರ್ಬೇಕು ನನಗೆ ಎಲ್ಲ ಹೋಗ್ಬಿಟ್ಟದು. ಗಾಯ್ಸ್, ಈಗ ನಾವು ಕ್ರೂಸ್ಗೆ ಹೋಗಲು ರೆಡಿಯಾಗಿದ್ದೇವೆ. ಬಂತ ಕಾರು? ಬರ್ತಾ ಇದೆ ನೋಡಿ ಗೈಸ್, ಇದು ಹೊಸ ಸಿಟಿಗೆ ಬಂದಿರೋದು. ಈ ಸಿಟಿಗೆ ಬಂದೇ ಇಲ್ಲ ಅಲ್ವಾ ಅವಾಗಿಂದ ನಾವು? ನೋ. ನೋಡಿ ಚೆನ್ನಾಗಿದೆ. ಕ್ರೂಸ್ಗೆ ಹೋದರೆ ಹೆಂಗಿರುತ್ತೆ? ಫಸ್ಟ್ ಟೈಮ್ ನಾನು ಕ್ರೂಸ್ಗೆ ಹೋಗ್ತಾ ಇರೋದು ಗೈಸ್. ಇವರೆಲ್ಲ ಆಗಲೇ ಹೋಗ್ಬಿಟ್ಟಿದ್ದಾರೆ, ಇವರೆಲ್ಲ ಗೋವಾದಲ್ಲಿ ಹೋಗಿದ್ದಾರೆ. ಆ್ಯಂಡ್ ನೀವು ಹೋಗಿಲ್ವಾ? ಇವರು ಥೈಲ್ಯಾಂಡಲ್ಲೂ ಹೋಗಿದ್ದಾರೆ. ಥೈಲ್ಯಾಂಡ್ ಅಂತೀನಿ, ವಿಯೆಟ್ನಾಂ, ಗೋವಾ ಎರಡರಲ್ಲೂ ಹೋಗಿದ್ದೀವಿ. ನಾನು ಮತ್ತು ನಿಶಾ ಫಸ್ಟ್ ಟೈಮ್ ಕ್ರೂಸ್ನ ಹತ್ತುತ್ತಾ ಇದ್ದೀವಿ. ನೋಡುವ ಅದರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಬನ್ನಿ ಗಾಯ್ಸ್. ಅಮ್ಮ ಪ್ರೆಗ್ನೆಂಟ್ ಮೇಡಮ್, ನಡೀರಿ. ಬನ್ರಿ ಅಂಕಲ್. ಏನದು? ಹಾಂ, ಡೈನೋಸರ್ ಹಂಗೆ ಕಾಣಿಸ್ತಾ ಅದು ಯಾಕೋ? ಗೈಸ್, ಎಷ್ಟು ಕ್ರೂಸ್ಗಳು ನಿಂತಿದೆ ನೋಡಿ. ಇದರಲ್ಲಿ ಯಾವ್ದ್ರಲ್ಲಿ ಕರ್ಕೊ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಿಶಾ, ನಿಮ್ಗೇನಾರು ಗೊತ್ತಾ? ಹಾಂ, ಫೋಟೋದಲ್ಲಿ ನೋಡ್ದಲ್ಲಪ್ಪ ನೆನ್ನೆ. ದೊಡ್ಡದು ನೋಡೋಣ ಗೈಸ್. ಈ ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಕರ್ಕೊ ಹೋಗ್ಬೋದಲ್ವಾ? ಮಧುಗೌಡ ಅವರೇ, ಹೆಂಗಿದೆ ಫೀಲಿಂಗು? ನಮ್ಮ ಜೊತೆ ಕ್ರೂಸಲ್ಲಿ ಕರ್ಕೊ ಹೋಗ್ತಾ ಇದ್ದೀವಿ ನಿಮ್ಮನ್ನ. ಒಳಗೋದ್ಮೇಲೆ ಹೇಳ್ತೀನಿ, ಇನ್ನು ಯಾವ್ದು ಕ್ರೂಸ್ ಅಂತ ಗೊತ್ತಿಲ್ವಲ್ಲ. ನಮ್ಮ ಜೊತೆ ಬರ್ತಾ ಇರಲ್ಲ, ಎಷ್ಟು ಖುಷಿ ಇದೆ. ನೀವೇನಪ್ಪ ನಿಮ್ಮ ಗುಂಗಲ್ಲಿ ಇರ್ತೀರಾ, ನಾವು ಒಂದ್ ಕಡೆ ಕುತ್ಕೋಬೇಕು. ಏನ್ ಎಂಜಾಯ್ಮೆಂಟ್ ಏನಿಲ್ಲ, ಫುಡ್ ಇರುತ್ತೆ, ಆಟಗಳಿರುತ್ತೆ, ಎಂಜಾಯ್ ಮಾಡಿ. ಇಲ್ವಲ್ಲ, ನೀರ್ಗೆಲ್ಲ ಬೀಳಲ್ಲ, ಆಟ ಆಡಲ್ಲ. ನಾವು ಬೀಳೋದನ್ನೇ ನೀವು ಎಂಜಾಯ್ ಮಾಡಿ. ನಡೀರಿ ಬೇಗ. ಗೈಸ್, ನಾವು ಅಲ್ಲಿಂದ ಈ ಕ್ರೂಸಾ ಆ ಕ್ರೂಸಾ ಅಂತ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀವಿ. ಫೈನಲಿ ನಾವು ಹೋಗ್ತಾ ಇರೋ ಕ್ರೂಸ್ ಫುಲ್ ಖುಷಿ, ಹ್ಯಾಪಿ. ಇವಾಗ ಇಲ್ಲಕ್ಕೂ ಕರ್ಕೊ ಹೋಗ್ಬಾರ್ದು, ಚೆನ್ನಾಗಿರುತ್ತೆ. ಇಲ್ಲ ಹತ್ತಿಸ್ತಾವ್ರೆ ಫೈನಲಿ. ಗಾಯ್ಸ್, ಈ ಕ್ರೂಸ್ ಅಲ್ಲೇ ನಾವೀಗ ಹೋಗ್ತಾ ಇರೋದು. ಒಳಗೆ ಯಾರು ಇಲ್ಲ. ಎಸ್, ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಗೈಸ್ ಒಳಗಡೆ ಹೆಂಗೆ ಇರುತ್ತೆ ಏನೇನು ಅಂತ. ಬನ್ನಿ, ನಿಮಗೂ ಕೂಡ ತೋರಿಸ್ತೀವಿ. ಕ್ರೂಸ್ ಇನ್ಸೈಡ್ ಈ ಥರ ಕಾಣಿಸ್ತಾ ಇದೆ ಗೈಸ್. ನಾವಿಬ್ರು ಎಲ್ಲೋ ಹಾಕಿದೀವಿ, ಅವರಿಬ್ರು ಬ್ಲೂ ಹಾಕಿದ್ದಾರೆ. ಯಾಕಿರ್ಬೋದು ಕಮೆಂಟ್ ಮಾಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಜೆಂಡರ್ನ ಡಿಸ್ಕ್ರಿಮಿನೇಟ್ ಮಾಡಿರೋದು. ನೋಡಿ, ಬ್ಲೂ ಹಾಕಿಲ್ವಾ ಹುಡುಗಿ? ಹುಡುಗಿ ಬ್ಲೂ ಹಾಕಿಲ್ವಾ? ಅಯ್ಯೋ, ಇದಕ್ಕೇನು ಹೇಳಿ. ಸೊ ಇಲ್ಲಿ ಅಲ್ಲಿ ಫುಡ್ ಇದೆ, ಮೇ ಬಿ ಕೆಳಗಡೆ ಲೈಫ್ ಜಾಕೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಡ್ಯಾನ್ಸ್ ಫ್ಲೋರ್ ಅನ್ಕೋತೀನಿ ಮದು. ಇದು ಲೈಫ್ ಜಾಕೆಟ್ಸ್ ಆ್ಯಂಡ್ ದಿಸ್ ಇಸ್ ದ ವ್ಯೂ. ಹೀಗಿದೆ, ಸುಮಾರು ಕ್ರೂಸ್ಗಳು ನಿಂತಿದ್ದಾವೆ ಇಲ್ಲಿ. ಚೆನ್ನಾಗಿದೆ ಅಲ್ವಾ? ಒಳಗಡೆ ವೈಟ್ ಥೀಮ್ ಇರೋದಕ್ಕೆ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ. ಎಲ್ಲಿ ನಿಮ್ದು? ಏನು ಕೆಳಗ ಆಕ್ಟಿವಿಟಿ? ಕೆಳಗ ಮೇಲ? ಕೆಳಗಡೆ. ನಾವೆಲ್ಲ ಆಕ್ಟಿವಿಟಿ ಮಾಡ್ತೀವಿ ಅಲ್ಲಿ ಇವತ್ತು. ಸರಿ, ನಮ್ಮ ಯಜಮಾನ್ರು ಯಾಕೋ ಫುಲ್ ನಗ್ತಾವ್ರೆ ಯಜಮಾನ್ರು. ನನ್ನ ಬ್ಲಾಗಲ್ಲಿ ಜೋಶ್ ಇರುತ್ತೆ. ಅಂದ್ರೆ ಎಷ್ಟು ಜನ ಇರ್ಬೋದು ಇಲ್ಲಿ? ಗೈಸ್, ಇದೆ ನೋಡಿ ಈಗಲ್ ಸ್ಕ್ವೇರು. ನಮ್ಮ ಕ್ರೂಸ್ನ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಒಂದು ಫಾರ್ 10 to 15 minutes. ಫೋಟೋಸ್ ತಕ್ಕೋಬೋದು ಅಂದರೆ. ಸೊ ನಾನು ಇದು ಬೇರೆ ಪ್ಲೇಸ್ ಅನ್ಕೊಬಿಟ್ಟಿದ್ದೆ, ಕ್ರೂಸಿಂದನೇ ನೋಡ್ಬೋದು ಅಂತ ಅನ್ಕೊಂಡಿರಲಿಲ್ಲ ನಾನು. ಹಂಗೂ ಹೋಗ್ಬೋದು, ಕ್ರೂಸಿಂದನೂ ಹೋಗ್ಬೋದು. ನೋಡು ಅಲ್ವಾ? ಅವರೆಲ್ಲ ಹಂಗೆ ಹೋಗಿರೋದು, ಅಲ್ಲಿರೋರೆಲ್ಲ. ಆ್ಯಂಡ್ ಆ ಟವರು ಕಾಣಿಸುತ್ತೆ ಗೈಸ್, ಮಹಾ ಟವರ್ ಅದು. ಸೊ ಗೈಸ್, ಈಗ ನಾವು ಐಲ್ಯಾಂಡ್ ಮಧ್ಯ ಕಾರಲ್ಲಿ ಹೋಗ್ತಾ ಇದೀವಿ. ಯಾವ ಕಾರು ಅಂತ ಗೊತ್ತಿಲ್ಲ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ.
ಚೆನ್ನಾಗಿದೆ. ಮದುಗೋಸ್ಕರ ನಾವು ಒಂದು ಸ್ವಲ್ಪ ಸ್ಲೋ ಆಗಿ ಹೋಗಿ ಅಂತ ಹೇಳಿದೀವಿ. ಅದಕ್ಕೋಸ್ಕರ ಡ್ರೈವರ್ ನಿಧಾನಕ್ಕೆ ಫುಲ್ ಸ್ಲೋ ಆಗಿ ಹೋಗ್ತಾನೆ. ನಾನಂತೆ ಜಸ್ಟ್ ಒಂದ್ ರೌಂಡ್ ಹಿಂಗು ನಾನು ಹೋಗ್ಬಿಟ್ಟು ವಾಪಸ್ ನಾನು ಹೋಗ್ತೀನಿ ಕ್ರೂಸ್ಗೆ ಅಂದ್ರೆ ಯಾರು ಪರವಾಗಿಲ್ಲ ಕುತ್ಕೋ ಅನ್ಕೊಂಡು ಕೂರ್ಸ್ಕೊಂತಾರೆ ಗೈಸ್. ಇನ್ನು 10 ನಿಮಿಷ ಆಯ್ತು, ಪರವಾಗಿಲ್ಲ ನಾನು ಹೋಗ್ತೀನಿ ಇವಾಗ, ನೀವು ಸ್ಪೀಡಾಗಿ ಹೋಗಿ. ನೋ ಅಂಟ್ ಗೈಸ್. ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಅವಳು ಒಬ್ಬರನ್ನ ಕ್ರೂಸಲ್ಲಿ ಕುಣ್ಸಕ್ಕೆ ನಮ್ಗೆ ಇಷ್ಟ ಆಗ್ಲಿಲ್ಲ. ಸೊ ಅದಕ್ಕೆ ಡ್ರೈವರ್ಗೆ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಂತ ಹೇಳಿ ಹೋಗ್ತಾ ಇದೀವಿ. ನೀವು ನೆಕ್ಸ್ಟ್ ಹೋಗಕ್ಕೆ ಪ್ಯಾರಾಚೂಟ್ ಅಲ್ಲಿದೆ ನೋಡಿ ಗೈಸ್. ಇಲ್ಲೊಂದು ರೆಡ್ ಕಾರು, ಅಲ್ಲಿ ಆಪೋಸಿಟ್ ಒಂದು ರೆಡ್ ಕಾರ್ ಬರ್ತಾ ಇದೆ. ಇದೆಲ್ಲ ಒಂದು ಮೆಮೊರಿ ಆಗಿರುತ್ತೆ ನನಗೆ. ಯಾರು ಎಂಜಾಯ್ ಮಾಡ್ತಾರೋ ಇಲ್ವೋ ಇವ್ರಿಬ್ರಂತೂ. ನೀನ್ ಮೂಸು ಕುತ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದೀನಿ ಅಂತ ಏನ್ ನೀರಿಗೂ ಬೀಳಲ್ಲ ಗೈಸ್. ಎಲ್ಲೋದ್ರು ಹಿಂಗೇನೆ. ಆರದೊಂದೇ ಅಲ್ಲ, ನೀರಿಗೂ ಬಿದ್ದು ಎಂಜಾಯ್ ಮಾಡ್ಬೇಕು. ಬೀಳ್ತಿದ್ದೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಅಷ್ಟ್ ಚೆನ್ನಾಗೈತೆ, ಏನ್ಕು ಬೀಳಲ್ಲ ಅಂತಾಳೆ. ಈಗ ಜುಯ್ ಅಂತ ಕರ್ಕೊಂಡು ಹೋಯ್ತಾರ ಅವ್ರನ್ನ. ಡ್ರೋನ್ ಶಾಟ್ ಎಲ್ಲ ಸಿಕ್ತಿತ್ತಾ? ಹೋಯ್ತವ್ರೆ ಎಷ್ಟೊತ್ತಿಗೆ ನೋಡೋಣ. ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೇನೋ. ಹೋದ್ರು ಗೈಸ್, ಈಗ ನಾವು ಒಂದು ಡೈವ್ ಹೊಡಿತಾ ಇದೀವಿ. ನಮ್ಮ ಭಾವ ಆಗ್ಲೇ ಹೋಗ್ಬಿಟ್ಟಿದ್ದಾರೆ, ಈಗ ನಾನು ಹೋಗ್ತಾ ಇದೀನಿ. ಹಾಳು ಮಾಡಿ ಇಟ್ಕೊಂಡೆ, ಈಗ ಇದನ್ನ ಹಾಳು ಮಾಡ್ಬಿಡು. ಮಲೇಷ್ಯಾದಲ್ಲಿ ಏನ್ ಮಾಡವನೆ ಅಂದ್ರೆ ಸನ್ ಗ್ಲಾಸಸ್ ನ ಕಳ್ಕೊಂಡವನೆ. ಏನಾಗಲ್ಲ ಬಾ, ವಾಟರ್ ಪ್ರೂಫ್. ಈಗ ನಾವು ಪ್ಯಾರಾಚೂಟ್ ಒಳಗಡೆ ಹೋಗ್ತಾ ಇದೀವಿ. ಫಸ್ಟ್ ನಿಶಾ ಅವರು ರೈಡ್ ಮಾಡ್ತಾ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡಾಗ ನಾನು ಹೋಗ್ತೀನಿ. ಮಧುವರು ಜಸ್ಟ್ ಡ್ರೈವರ್ ಪಕ್ಕ ಕುತ್ಕೊಂಡು ಒಂದು ಎಂಜಾಯ್ ಮಾಡ್ತಾಳೆ. ಸೊ ಬಾಯ್ ಜೋಪಾನ. ಓಕೆ, ಥ್ಯಾಂಕ್ ಯು. ಫಸ್ಟ್ ಮದನ್ ಗೌಡ ಅವ್ರು ಹೋಗ್ತಾ ಇದಾರೆ. ಲೈಫ್ ಜಾಕೆಟ್ ಹಾಕೊಂಡಿದ್ದೀವಿ ಅಂಡ್ ಇದೇನೋ ಕೊಟ್ಟಿದ್ದಾರೆ ಗೈಸ್. ಅಲ್ಲ, ಇದು ನೀರ್ ಮೇಲೆ ಹೋಯ್ತಾರದೆ ಗೊತ್ತಾಗ್ತಾ ಇಲ್ಲ. ಆರಾಮಾಗಿ ಹೋಗೋದು. ದೊಡ್ಡದು ಇದು ಬೋಟ್. ಇದು ಫ್ಲೋಟಿಂಗ್ ಅಲ್ಲ ಮುದು, ಹಿಂಗೆಲ್ಲ ಆಡ್ಸಲ್ಲ. ಇದು ಏನಂತಾರೆ, ಫ್ಲಾಟ್ ಆಗಿ ಹೋಗುತ್ತೆ ಅಷ್ಟೇ. ಓ, ನಿಶಾ ಅವ್ರು ಹೋಗ್ತಾ ಇದ್ದಾರೆ ಈಗ. ಹುಷಾರ್ ಕಣವ, ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲ. ಡ್ರೆಸ್ ನೋಡ್ಕೋ. You phone down, it's not warranty for me. ನೋ ಬ್ರಿಂಗ್ ಚಿಕ್ಕದು. You hold, huh? ಓಕೆ, ಎದ್ರಕಬೇಡಿ, ಬಿಡಿ ಹಿಡ್ಕತೀನಿ. ಹೋಗ್ತಾ ಇದ್ದೀನಿ ಈಗ ಮೇಲೆ. ಚೆನ್ನಾಗಿದೆ, ಅಷ್ಟೇನು ಭಯ ಆಗ್ತಾ ಇಲ್ಲ. ಅಯ್ಯೋ, ಬ್ಯಾಕ್ ಹೆಂಗ್ ತಿರ್ಗ್ಸೋದು? ಫೋನ್ ಬಿದ್ರೆ ರಾಮ, ಜೈ ಶ್ರೀರಾಮ್. ನೈಸ್ ಗೈಸ್. ಅಮ್ಮ ಅಲ್ಲಿದೆ, ನಾನು ಇಲ್ಲಿದ್ದೀನಿ. ಏನು ಮಾತಾಡ್ಬೇಕು ಏನೋ ಗೊತ್ತಾಗ್ತಿಲ್ಲ, ಭಯ ಆಗ್ತಾ ಇದೆ. ಜೈ ಚಾಮುಂಡೇಶ್ವರಿ. ಫೋನ್ ಬೀಳ್ದೋದ್ರೆ ಸಾಕು. ನೈಸ್. ಎಷ್ಟೋ ವರ್ಷದಿಂದ ಹೋಗ್ಬೇಕು ಅನ್ಕೋತಾ ಇದ್ದೆ. ಫೈನಲಿ ಹೋಗ್ತಾ ಇದ್ದೀನಿ. ಈಗೇನು ಭಯ ಆಗ್ತಾ ಇಲ್ಲ. ಓಕೆ, ಕೆಳಗಡೆ ಎಷ್ಟು ಆಳ ಇದೆ ದೇವ್ರೇ. ಕೆಳಗಡೆ ಏನು ಬೀಳ್ಸಲ್ಲ ತಾನೆ ಪಟ್ಟಂತ ಇವರು. ಗೈಸ್, ಲೈಫ್
ಅವರೇ ಬದರಣ್ಣ. ಗೈಸ್ ಸಖತ್ತಾಗಿತ್ತು ಟಾಪ್ ವ್ಯೂ ಅಲ್ಲಿ. ಹಿಂಗಿರ್ಬೇಕಾದ್ರೆ ಅಷ್ಟು ಭಯ ಆಗಲ್ಲ, ಹಿಂಗೆ ಸ್ಟ್ರೈಟ್ ಆಗ್ಬಿಡುತ್ತಲ್ಲ ಪ್ಯಾರಾಚೂಟು, ಅವಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸೂಪರಾಗಿತ್ತು. ಮೊದಲು ಓಡೋರು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಶಿ ಈಸ್ ಪ್ರೆಗ್ನೆಂಟ್. ಸೊ ಅದಕ್ಕೆ ಅವಳು ವೀವರ್ ಆಗಿರಲಿ ಅಂದ್ಬಿಟ್ಟು ಶಿಪ್ಪಲ್ಲಿ ಕುಣಿಸಿದ್ದಾರೆ ಗೈಸ್. ಅವ್ರಂದ್ರು ಡ್ರೈವರು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಯು ಗೋ ಐ ಟೇಕ್ ಅಂದ್ರು. ನಾನು ಬೇಡ ಬೇಡ ಅಂದೆ. ಏನು ಆಗ್ತಾ ಇರ್ಲಿಲ್ಲ, ನೀವ್ ಬಂದಿದ್ದೀರಾ. ಏನೂ ಆಗ್ತಾ ಇರಲಿಲ್ಲ. ಬೋಟ್ಗಿಂತ ಇದೇ ಬೆಟರ್. ಹಂಗಂದ್ರು ಅವ್ರು ಏನ್ ಶೇಕ್ ಆಗಲ್ಲ, ಯು ಜಸ್ಟ್ ಸಿಟ್ ಅಂಡ್ ಸಿ ದ ವ್ಯೂ ಅಂದ್ರು. ಚೆನ್ನಾಗಿದೆ ಗೈಸ್. ಆಸೆ ಇದೆ ಏನು ದನ ನೀವ್ ಹೇಳಿದ್ರಲ್ಲ ಯಪ್ಪ ಅಲ್ಲೇ ಸತ್ತೋಯ್ತೀನಿ ಅಂತ. ಬಂಗಿ ಜಂಪು ಯಪ್ಪ 5 ವರ್ಷದಿಂದ ಅನ್ಕೊಂಡಿರೋದು. ಹೆವಿ ಟಫ್ ಅದು. ಹೋದಾಗ ಮಾಡೋಣ ಅನ್ಕೊಂಡ್ವಿ. ಗೋವಾದಲ್ಲಿ ಇದೆಯಾ ಅದು? ಗೋವಾದಲ್ಲಿದೆ. ಬಟ್ ರಿಷಿಕೇಶಲ್ಲಿ ಚೆನ್ನಾಗಿದೆ. ಗೋವಾದಲ್ಲಿ ಇವಾಗ ನಾರ್ಮಲ್ ಅನ್ಸ್ತು, ಬಟ್ ದೊಡ್ಡದ್ರಲ್ಲಿ ಬೀಳ್ಬೇಕು. ದೊಡ್ಡದು ಔಟ್ ಆಫ್ ಕಂಟ್ರಿಲಿ ಇರೋದು, ಬಟ್ ಇಂಡಿಯಾದಲ್ಲಿ ಐತೆ ಅಂತಾರೆ 200 ಸಮಥಿಂಗ್ ಮೀಟರ್ಸ್ ಅಲ್ಲಿ ಇದೆ. ಇಲ್ಲ ಅನ್ಕೋತೀನಿ ಮಲೇಷ್ಯಾದಲ್ಲಿ. ಮಲೇಷ್ಯಾದಲ್ಲಿ ಎಲ್ಲೂ ಬಂಗಿ ಜಂಪ್ ಇಲ್ಲ, ಎಲ್ಲ ಯುರೋಪ್ ಕಂಟ್ರೀಸ್ ಅಲ್ಲಿ ಇದೆ. ಸೊ ಬ್ರೋ ಥ್ಯಾಂಕ್ ಯು, ನೈಸ್ ರೈಡ್. ಗೈಸ್ ನಾಷ್ಟನ ರೂಮ್ಗೆ ಆರ್ಡ್ರ್ ಮಾಡಿದ್ದಾರೆ. ಇಡ್ಲಿ, ದೋಸೆ ಮತ್ತು ರೈಸ್ ಇದನ್ನು ಆರ್ಡ್ರ್ ಮಾಡಿದ್ದಾರೆ. ಬಿಕಾಸ್ ಮಳೆ ಬರ್ತಿದೆ ಗೈಸ್, ಮಲೇಷ್ಯಾದಲ್ಲಿ ಮಳೆ ಬರ್ತಿದೆ. ಥ್ಯಾಂಕ್ ಯು. 50 ರಿಂಗಿಟ್ ಕೊಟ್ಟಿದ್ದಕ್ಕೆ ವಾಪಸ್ 7 ರಿಂಗಿಟ್ ಕೊಟ್ಟಿದ್ದಾರೆ, ಅಂದರೆ ಇದು 43 ರಿಂಗಿಟ್. ಗೈಸ್ ಲಂಕಾವಿಲಿ ಚಾಕ್ಲೇಟ್ಸ್ ಎಲ್ಲ ತುಂಬ ಫೇಮಸ್ಸು. ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇದೆ ನೋಡಿ. ಇಲ್ಲಿ ಎಷ್ಟು ತೊಗೊಂಡಿದ್ದೀರಾ ಆಗಲೇ? ರ್ಯಾಫಲ್ಸು ಇಲ್ಲಿ ಕಡಿಮೆನೇ ಇದು? ಅಂತ ಕಡಿಮೆ ಏನಿಲ್ಲ ಗೈಸ್, ಇಲ್ಲೂ ಕೂಡ ಡ್ಯೂಟಿ ಫ್ರೀ ಅಂದ್ಬಿಟ್ಟು ಜಾಸ್ತಿನೇ ಇದೆ, ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಚೆನ್ನಾಗಿದೆ ಗೈಸ್. ಡೈರಿ ಮಿಲ್ಕ್ ನೋಡಿ ಇಲ್ಲೂ ಇದೆ. ಚಾಕ್ಲೇಟ್ಸ್ ಬೇಕೇ ಬೇಕು ನಿಮ್ಮ ಮನೆಗೆ, ಖಾಲಿ ಮಾಡ್ತೀರಿ ಕಣ ತಗೊಳ್ಳಿ. ಆ್ಯಂಡ್ ಚಿಪ್ಸ್ ನೋಡಿ ಗೈಸ್, ಈ ಬ್ರ್ಯಾಂಡ್ಗಳೆಲ್ಲ ಇಂಡಿಯಾದಲ್ಲಿ ನಾನು ನೋಡೇ ಇಲ್ಲ. ನ್ಯಾಚುರಲ್ಸ್ ಮತ್ತು ಅದೇನು ಡೋರಿಟಾಸ್, ಡಬಲ್ ಕ್ರಂಚ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಏನಿದು ಚಿಪ್ಸು. ಯೂಶ್ವಲಿ ಏನಪ್ಪ ಅಂತಂದರೆ ಚಳಿ ಆಗೋಯ್ತು, ಸೆಕೆ ಆಗ್ಬಿಡುತ್ತೆ ಈಚೆ ಕಡೆ ಅಂತ ಅಂದ್ಬಿಟ್ಟು ಯಾವ್ದಾರು ಅಂಗಡಿ ಒಳಗೆ ಬಂದುಬಿಡ್ತೀವಿ. AC ಹಾಕಿರ್ತಾರೆ, ಆರಾಮಾಗಿ ತಣ್ಣಗಿರುತ್ತೆ ಅಂತ. ಈಚೆಗೆ ಬಂತು ಅಂತಂದರೆ ಹಬ್ಬ ಸೆಕೆ ಧೂಪ್ ಜ್ಯಾದಾ ಲಗ್ ರहा है ಅನ್ನೋ ಥರ. ನಾವು ಇಲ್ಲಿಂದನೇ ನೆನ್ನೆ ಕ್ರೂಸ್ಗೆ ಹೋಗಿದ್ದು, ಬಟ್ ತಿರ್ಗಾ ಇದೇ ಸ್ಟ್ರೀಟಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೊರಡೋಣ ಅಂತ. ಎಸ್, ಹೋಪ್ಸು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಳ್ಳೆ ಎಂಜಾಯ್ ಮಾಡಿದಾಗ ಕ್ರೂಸಲ್ಲಿ ಆ್ಯಂಡ್ ವಾಟರ್ ಗೇಮ್ಸ್. ನಾನು ತುಂಬ ದಿನದಿಂದ ಆ ಥರ ಅಡ್ವೆಂಚರ್ಸ್ ಆಗಿ ಏನಾರ ಗೇಮ್ಸ್ ಆಡಬೇಕು ಅಂತ ಇಷ್ಟ ಇತ್ತು, ಬಟ್ ಎಲ್ಲೂ ಆಡೋಕ್ಕಾಗಿರಲಿಲ್ಲ. ಇಲ್ಲಿ ಅವಕಾಶ ಸಿಕ್ತು, ಆಡಿದೆ, ಚೆನ್ನಾಗಿತ್ತು, ಫೀಲಿಂಗ್ ಗುಡ್. ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಲವ್ ಯು ಆಲ್. ಬಾಯ್.